ವಿಜೇಂದ್ರ ವಿರುದ್ಧ ಸದಾನಂದಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ಬಿಜೆಪಿಗೆ ಹೊಸ ಅಧ್ಯಕ್ಷರ ನೇಮಕ ಆಗಲೇಬೇಕು ಅಂತ ಡಿವಿಎಸ್ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಕೆಳಗಿನ ಹಂತದವರೆಗೂ ಗುಂಪುಗಾರಿಕೆ ಅನ್ನೋದು ಹಬ್ಬಿಟ್ಟಿದೆ. ಈಗಿನ ಅಧ್ಯಕ್ಷರು ಜವಾಬ್ದಾರಿ ನಿರ್ವಹಿಸುವ ವೇಳೆ ವಿಶ್ವಾಸವನ್ನು ಗಳಿಸಿಲ್ಲ. ಅತೃಪ್ತರ ಗುಂಪನ್ನು ವಿಶ್ವಾಸಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಲಿಲ್ಲ. ಅಂದರೆ ಪಾರದರ್ಶಕವಾಗಿ ಅಧ್ಯಕ್ಷರನ್ನ ನೇಮಿಸಬೇಕಾಗಿದೆ, ಆಗಲೇ ಪಕ್ಷಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರು ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭಗಳಲ್ಲಿ ಈ ಒಂದು ರೀತಿ ಅತೃಪ್ತರ ಗುಂಪಿದೆ ಅಲ್ಲ, ಅದನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಅದರಲ್ಲಿ ಯಾರು ನಾವು ಮಾಧ್ಯಮಗಳಿಗೆ ಇವತ್ತು ನಮ್ಮ ಆಹಾರ ಸಿಕ್ಕುವುದೇ ನಮ್ಮ ವಿಫಲತೆ. ಸರ್, ನಾನು ನಿಮ್ಮ ಚುನಾವಣಾ ಪ್ರಕ್ರಿಯೆ ಬಗ್ಗೆ, ಚುನಾವಣೆಯ ಪ್ರಕ್ರಿಯೆಗಳು ಹೇಗೆ ನಿಮ್ಮ ಬೂತ್ ಕಮಿಟಿ ಆಗಬೇಕು, ಹೇಗೆ ಮಂಡಲ ಸಮಿತಿಗಳಾಗಬೇಕು, ಹೇಗೆ ನಿಮ್ಮ ಜಿಲ್ಲಾ ಸಮಿತಿಗಳಾಗಬೇಕು ಅಂತ ಹೇಳುವಂಥದ್ದು ಪ್ರಕ್ರಿಯೆಯಲ್ಲಿರುವಂಥ ವ್ಯತ್ಯಾಸದ ಬಗ್ಗೆ ಮಾತಾಡ್ತೇನೆ ಹೊರತು ನಾನು ಯಾರು ಅಧ್ಯಕ್ಷರಾಗಬೇಕು, ಯಾವ ಜಿಲ್ಲೆಗೆ ಯಾರು ಅಧ್ಯಕ್ಷ, ಯಾವ ಮಂಡಲಕ್ಕೆ, ಇದರ ಬಗ್ಗೆ ನಮ್ಮ ಗಮನವೇ ಇಲ್ಲ. ಯಾಕೆಂತ ಹೇಳಿದರೆ ಆ ಅಧ್ಯಕ್ಷರ ಆಯ್ಕೆ ಒಂದು ಪಾರದರ್ಶಕವಾಗಿ, ಆ ಅಧ್ಯಕ್ಷರ ಆಯ್ಕೆ ಸರ್ವಸಮ್ಮತವಾದಂಥದ್ದು ಆದ್ರೇ ಪಕ್ಷಕ್ಕೆ ಒಂದು ರೀತಿಯ ಶಕ್ತಿ ಬರುವಂಥದ್ದು. ಈಗಾಗಲೇ ಯಾರು ಏನೇ ಹೇಳಲಿ, ಒಂದಷ್ಟು ಇಡೀ ರಾಜ್ಯದಲ್ಲಿ ಕೆಳಗಿನ ಹಂತದವರೆಗೆ ಕೂಡ ಈ ಗುಂಪುಗಾರಿಕೆ ಪಸರಿಸಿಬಿಟ್ಟಿದೆ. ಅದಕ್ಕೆ ಮೆಡಿಸಿನ್ ಫಸ್ಟ್ ಆಗಬೇಕು, ಬಾಕಿದಕ್ಕೆ ಮೆಡಿಸಿನ್ ಮತ್ತೆ ಆಗಬೇಕು. ಇದು ಮೊನ್ನೆಯ ಚರ್ಚೆಯ ವಿಷಯ. ರಾಜ್ಯ